ಹಲೋ ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಐ ಆಮ್ ಸೋ ಗ್ಲ್ಯಾಡ್ ದಟ್ ನಾನು ನಿಮ್ಮೆಲ್ಲರೂ ನೋಡೋದಕ್ಕೋಸ್ಕರ ನೀವು ನನ್ನನ್ನು ನೋಡಲಿ ಅನ್ನೋದಕ್ಕೋಸ್ಕರ ಇವತ್ತು ಲೈವ್ ಬಂದಿದ್ದೀನಿ. ಯಾ ನೀವೇನೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಏನೇನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರೋ, ಡೆಫಿನೆಟ್ಲಿ ಯು ಕ್ಯಾನ್ ಆಸ್ಕ್ ಆ್ಯಂಡ್ ಐ ಆಮ್ ಹಿಯರ್ ಫಾರ್ ಯು ಟುಡೇ. ಓಕೆ, ಮೊದಲನೇದಾಗಿ ಯಾರ್ಯಾರೆಲ್ಲ ಹಾಯ್ ಹೇಳ್ತಾ ಇದ್ದೀರೋ ನಿಮ್ಮೆಲ್ರಿಗೂ ದೊಡ್ಡ ಹಾಯ್. ಮಲೇಶ್, ಕಿಶೋರ್, ಹರ್ಷು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ಸ್ಟಾಗ್ರಾಮ್ ನೇಮ್ಗಳಲ್ಲಿ ನಾಟ್ ಬ್ಯಾಡ್, ಐ ಆಮ್ ಗುಡ್, ಈ ಥರದ್ದೆಲ್ಲ ನೇಮ್ ಇರುತ್ತೆ. ಇವ್ರನ್ನ ಏನಂತ ಹೇಳಬೇಕು ಅಂತ ಗೊತ್ತಾಗಲ್ಲ. ಆ್ಯಂಡ್ ಯಾ ಬೇಬಿ ಜೀವ ಹಾಯ್, ರವಿಕುಮಾರ್ ಹಾಯ್, ಹಾಯ್ ಕರಿಷ್ಮಾ, ಬಸವರಾಜ್, ಮಿಸ್ಟರ್ ಮ್ಯಾಕ್ಸ್, ಗಣೇಶ್ ಹಾಯ್ ಎಲ್ರಿಗೂ. ಹಾಯ್ ಪುಟ್ಟಿ, ಹಾಯ್ ಮೈ ಕ್ರಶ್ ಆ ಹಾಯ್. ಆ್ಯಂಡ್ ಇಟ್ಸ್ ಶಿವು ಹಾಯ್. ಓಕೆ, ಕೂಪಣ್ಣಸ್ ಜ್ಯುವೆಲ್ರಿ ಜಾಯಿಂಟ್ ಹಾಯ್. ಟೀ ಆಯಿತಾ? ಸದ್ಯಕ್ಕೆ ಗ್ರೀನ್ ಟೀ ಆಯಿತು. ಬಾನು ಹಾಯ್, ಐ ಲವ್ ಯು ಅಕ್ಕ. ಲವ್ ಯು ಟು, ಥ್ಯಾಂಕ್ ಯು. ಚಿಟ್ಟೆ ಐಮ್ ಗುಡ್, ಹವ್ ಯು? ಹಾಯ್ ಬೆಂಕಿ ಡಾರ್ಲಿಂಗ್. ಓಕೆ, ಸೊ ಸದ್ಯಕ್ಕೆ ನಾನು ಲೈವ್ ಬಂದಿರೋದು ಸ್ಪೆಷಲ್ ಆಗಿ ಏನೂ ಇಲ್ಲ, ಒಂದೆರಡು ವಿಷಯಗಳನ್ನ ಮಾತಾಡೋಣ ಅಂತ. ಅದು ಜಸ್ಟ್ ಸುಮ್ಮನೆ ನಿಮ್ಮಲ್ಲಿ ಕೆಲವರು ಒಂದಷ್ಟು ಕ್ವೆಶನ್ಸ್ ಕೇಳಿದ್ರಿ ನನ್ನ DM ಅಲ್ಲಿ. ಸೊ ಅದಕ್ಕೋಸ್ಕರ ಲೈವ್ ಬಂದಾಗ ನೀವು ಅದೇ ಪ್ರಶ್ನೆನ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ ಅಂತ ಹೇಳಿ. ಮೊದಲನೇದಾಗಿ ನನ್ನ ಪ್ರೊಡಕ್ಷನ್ ಹೌಸ್, ಕುಪಣ್ಣಸ್ ಪ್ರೊಡಕ್ಷನ್ ಹೌಸಿಂದ ರಿಲೀಸ್ ಆದಂತಹ ಮೊದಲನೇ ಟೀಸರ್, ಕೋಣ ಸಿನಿಮಾದ ಟೀಸರ್. ಇದನ್ನು ನೋಡಿ ನೀವೆಲ್ಲರೂ ಮೆಚ್ಚುಗೆನ ವ್ಯಕ್ತಪಡಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಆಲ್ಸೋ ಐ ರಿಯಲಿ ವಾಂಟ್ ಟು ಟೆಲ್ ದಿಸ್, ನನ್ನ ಬರ್ತ್ಡೇಗೆ ಮೊನ್ನೆವರೆಗೂ ಇನ್ನೂ ವಿಶ್ ಮಾಡ್ತಾನೆ ಇದ್ದೀರಾ. ಸೊ ಐ ಆಮ್ ಸೋ ಗ್ಲ್ಯಾಡ್ ಟು ರಿಸೀವ್ ಆಲ್ ದ ವಿಶಸ್. ಆ್ಯಂಡ್ ಒಂದಷ್ಟು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ಸ್ ಕೊಟ್ಟಿದ್ದೀರಾ ನೀವೆಲ್ಲರೂ ಸೇರಿ, ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಫ್ರಮ್ ಇನ್ಸ್ಟಾಗ್ರಾಮ್ ಎಲ್ಲರೂ ಸೇರಿ ಒಂದಷ್ಟು ಒಳ್ಳೊಳ್ಳೆ ಗಿಫ್ಟ್ಸ್ಗಳನ್ನ ಕೊಟ್ಟಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ತನಿಷಾ ಕುಪಂಡ ಆರ್ಮಿ. ಸೊ ಆರ್ಮಿನಲ್ಲಿ ಯಾರ್ಯಾರಿದ್ದೀರೋ ಎಲ್ಲರೂ ತುಂಬ ಸ್ಟ್ರಾಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆಲ್ ಆಫ್ ಯು, ಫಾರ್ ಆಲ್ ದ ಸಪೋರ್ಟ್. ಆ್ಯಂಡ್ ಎಸ್, ನಿಮ್ಮ ಪ್ರಶ್ನೆ ನನಗೆ DM ಅಲ್ಲಿ ಮಾಡಿರೋಂಥ ಪ್ರಶ್ನೆ ಮ್ಯಾಚ್ ಆಗಿರಬೇಕು. ಹಾಗಿತ್ತು ಅಂತಂದರೆ ನಾನು ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಲೈವಲ್ಲಿ ಒಂದು DM ಅಲ್ಲಿ ಮಾತಾಡಬೇಕಾದ್ರೆ ಇನ್ನೊಂದು ಮೆಸೇಜ್ಗಳನ್ನ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡಿರಲ್ಲ. ಸೊ ಇಟ್ ಈಸ್ ಅಂಡರ್ಸ್ಟುಡ್. ಓಕೆ, ಸೊ ಕಾಫಿ ಆಯಿತಾ, ಟೀ ಆಯಿತಾ? ಎಸ್, ಎಲ್ಲನೂ ಕರೆಕ್ಟಾಗಿ ಆಗ್ತಾ ಇದೆ, ಅದಕ್ಕೆ ಚೆನ್ನಾಗಿದ್ದೀನಿ. ಆ್ಯಂಡ್ ನಾವು ಕಮ್ಸ್ ಸಮರೀಸ್ ಕ್ರೈಯಿಂಗ್, ಸ್ಕೈ ಲವರ್. ನೀವು ಯಾಕೆ ಅಳ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಮಿಸ್ ಅಮೃತ, ತನಿಷಾಕ, ಗುಡ್ ಈವ್ನಿಂಗ್, ಯು ಸೋ ಕ್ಯೂಟ್ ಆ್ಯಂಡ್ ಐ ಆಮ್ ಕ್ರೇಜಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೋಟೆಲ್ಗೆ ಇವತ್ತು ಹೋಗ್ತಿದ್ದೀರಾ? ನಮ್ಮ ಹೋಟೆಲ್ ಸದ್ಯಕ್ಕೆ ಕ್ಲೋಸ್ ಆಗಿದೆ. ನಾವು ಇನ್ನೊಂದು ಕಡೆ ಓಪನ್ ಮಾಡೋವರೆಗೂ ನಾನು ಅಲ್ಲಿಗೆ ಹೋಗೋದಿಲ್ಲ. ಆ್ಯಂಡ್ ಲುಕಿಂಗ್ ಗುಡ್, ಥ್ಯಾಂಕ್ ಯು ಹೀರೇಗೌಡ ಅವರೇ. ಮಿಸ್ಟರ್ ಪ್ರಶಾಂತ್, ಹುಡುಗ ಥರ ಇದೆಯಾ? ಹುಡುಗರು ಈ ಥರನೂ ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಶಿವು ಬ್ಯೂಟಿಫುಲ್ ಅಂತ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಶೋಭಾ ಚಂದ್ರಪ್ಪ, ಯಾವುದಕ್ಕೆ ವೇಟಿಂಗ್? ಲವ್ ಯು ಅಂತ ಹೇಳ್ದಂಥ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಲವ್ ಯು ಟು ಬ್ಯಾಕ್. ನಿಮಗೆ ವರ್ತೂರ್ಗೆ ಜಗಳ ಆಗಿದೆಯಾ ಹೇಳಿ. ನಾನು ಸುಮ್ಮನೆ ಯಾಕೆ ಒಬ್ಬರ ಹತ್ರ ಜಗಳ ಮಾಡ್ತೀನಿ? ಸ್ವಲ್ಪ ಕಾಮನ್ ಸೆನ್ಸ್ ಇರುವಂಥ ಪ್ರಶ್ನೆನ ಕೇಳಿ ಮಿಸ್ಟರ್ ಕುಂದಾರ್ ಅವರೇ. ಹಾಯ್ ತನಿಷಾ, ಐ ಆಮ್ ಯುವರ್ ಬಿಗ್ ಫ್ಯಾನ್, ಥ್ಯಾಂಕ್ ಯು ಸೋ ಮಚ್. ಕೋಣ ಟೀಸರ್ ಇಸ್ ಅ ಮಸ್ಟ್ ವಾಚ್. ಥ್ಯಾಂಕ್ ಯು ಸೋ ಮಚ್ ನಿಶಾಂತ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ದಯವಿಟ್ಟು ಯಾರ್ಯಾರು ಇನ್ನೂ ನಮ್ಮ ಕೋಣ ಟೀಸರ್ನ ನೋಡಲಿಲ್ವೋ ದಯವಿಟ್ಟು ಕುಪಂಡಾಸ್ ಪ್ರೊಡಕ್ಷನ್ ಪೇಜ್ಗೆ ಹೋಗಿ ಕೋಣ ಟೀಸರ್ನ ನೋಡಿ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ನೀವೆಲ್ಲರೂ ಅದನ್ನು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ನೋಡೋ ಹಾಗೆ ಮಾಡಿ. ಶಂಕರ್ ಅವರೇ ಸಿಕ್ಕಾಬಟ್ಟೆ ಹಾರ್ಟ್ಗಳನ್ನ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮೌನ, ಆಲ್ ದಿ ಬೆಸ್ಟ್ ರೇ, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ರೇ, ಮೀನ್ಸ್ ಅ ಲಾಟ್.
ದಿವ್ಯಶ್ರೀ ಅವರೇ ಬರ್ತ್ಡೇ ಮುಗ್ದು 1 ತಿಂಗಳಾಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮೂಗು ಸೂಪರಾ? ಓ ಥ್ಯಾಂಕ್ ಯು. ಮೈ ನೇಮ್ ಚಂದು. ಹಾಯ್ ಚಂದು. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್? ಓಕೆ, ಸದ್ಯಕ್ಕೆ ರನ್ನಿಂಗ್ನಲ್ಲಿರುವಂಥದ್ದು ನನ್ನ ಸಿನಿಮಾ ಪೆನ್ ಡ್ರೈವ್. ಸೊ ಪೆನ್ ಡ್ರೈವ್ ಶೂಟಿಂಗ್ ನಡೀತಾ ಇದೆ ಆ್ಯಂಡ್ ಹಬ್ಬಕ್ಕೆ ಅಂತ ಇವಾಗ ಬ್ರೇಕ್ ಆಗಿತ್ತು. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಡೆಯುತ್ತೆ. ಆ್ಯಂಡ್ ಆಲ್ಸೋ ಚೀತಾ ಅಂತ ಒಂದು ಸಿನಿಮಾ, ಚೀತಾ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರ ಜೊತೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಸಿನಿಮಾಗೆ ನಾನು ಸಾಂಗ್ ಮಾಡ್ತಾ ಇದ್ದೀನಿ. ಐ ವಿಲ್ ಗಿವ್ ಯು ದ ಅಪ್ಡೇಟ್ ಸೂನ್. ವೈಲ್ಡ್ ಕಾರ್ಡ್ ಎಂಟ್ರಿ ಚಾನ್ಸ್ ಕೊಟ್ಟರೆ ಬಿಗ್ ಬಾಸ್ಗೆ ಹೋಗ್ತೀರಾ? ಯಾಕೆ ವೈಲ್ಡ್ ಕಾರ್ಡ್? ಡೈರೆಕ್ಟಾಗಿ ಹೋಗಿ ಬಂದಿದ್ದೀನಲ್ಲ, ಅದಕ್ಕಿಂತ ಇನ್ಯಾಕೆ ಬೇರೆ ಎಕ್ಸ್ಪೆಕ್ಟೇಷನ್? ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಎಷ್ಟು ತಗೊಳ್ತೀವೋ ಅಷ್ಟು ನಮ್ಮ ಜೀವನ ಸುಖಕರವಾಗಿರುತ್ತೆ. Hello sweetheart, how are you doing? Area, I'm doing fantastic and thank you so much. You being that sweetheart, the same sweetheart. I miss you. Are you also acting in Kona or only producing? Okay. So ಈ ವಿಷಯ ಬಹಳಷ್ಟು ಜನಕ್ಕೆ ಪ್ರಾಬಬ್ಲಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಸೊ ಕೋಣದಲ್ಲಿ ನಾನು ಕೂಡ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಪಾತ್ರದ ಹೆಸರು ಲಕ್ಷ್ಮಿ ಅಂತ. ಸೊ ವೆರಿ ಸೂನ್ ವಿಲ್ ಗೆಟ್ ದ ಅಪ್ಡೇಟ್. ಆ್ಯಂಡ್ ಮತ್ತೆ ಐ ಲವ್ ಯು ಅಂತ ಹೇಳಿದವ್ರಿಗೆಲ್ರಿಗೂ ಐ ಲವ್ ಯು ಟು. ನನಗೆ ಹಾಯ್ ಹೇಳಿಲ್ಲ ಬೆಂಕಿ. ನವೀನ್ ಹಾಯ್. ನಿಮಗೆ ಮೀಟ್ ಆಗಬೇಕು ಮೇಡಮ್, ಖಂಡಿತ. ಬೆಂಕಿ ವರ್ತೂರಲ್ಲಿ. ನಾನು ಆ್ಯಕ್ಚುಲಿ ನಮ್ಮ ಕೋಪಣ್ಣಾಸ್ ಜ್ಯುವೆಲ್ರಿನಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ವರ್ತೂರವರು ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ ಅಂತಂದರೆ ಡೈಲಿ ಪಕ್ಕದಲ್ಲೇ ಇರ್ತಾರಪ್ಪ, ನನಗೇನು ಬೇಜಾರಿಲ್ಲ. ಕೇಳಿ ನೋಡಿ ವರ್ತೂರವ್ರನ್ನ. ಫ್ಯಾನ್ ಫ್ರಮ್ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ದಿವ್ಯಾ. ಗ್ರೀನ್ ಟೀ ನಮಗೆ ಕೊಡಲ್ವಾ ಬೆಂಕಿ? ಬಿಸಿನೀರಿಗೆ ಒಂದು ಟೀ ಸ್ಯಾಷನ್ಸ್ ಹಾಕಿದ್ರೆ ಮುಗೀತಪ್ಪ. ಗ್ರೀನ್ ಟೀ ನಾನೇ ಕೊಡಬೇಕು ಅಂತ ಏನಾದರೂ ಇದೆಯಾ? ಅಲ್ವಾ ಸೂರಜ್ ಅವರೇ? Love you sister. Thank you so much for all the love. ವೇಟಿಂಗ್ ನಿಮ್ಮ ರಿಪ್ಲೈಗೆ. ಶೋಭಾ ಅವರೇ, ಯಾವ ಥರ ರಿಪ್ಲೈ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಒಂದ್ಸಲ ಶಿವಮೊಗ್ಗ ಜಿಲ್ಲೆ ಹೊಳೆಹಟ್ಟಿ ಕಿಚ್ಚನ ಗೆಳೆಯರಿಗೆ ಹಾಯ್ ಹೇಳಿ ಅಕ್ಕ. ಹಾಯ್ ಶಿವಮೊಗ್ಗದಲ್ಲಿರುವಂತಹ ಕಿಚ್ಚನ ಗೆಳೆಯರ ಬಳಗಕ್ಕೆ ಹಾಯ್ ಹಾಯ್ ಹಾಯ್. ಕೋಣ ಟೀಸರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ವಿಷ್ಣು ಅವರೇ. ಥ್ಯಾಂಕ್ ಯು. ಯಮನು ಬರಾಕರ್. ಸಾರಿ, ನನ್ನ ಹೆಸರೇನಾದ್ರು ತಪ್ಪಾಗಿ ಓದಿದ್ರೆ ಬೇಜಾರು ಮಾಡ್ಕೋಬೇಡಿ. ಹಾಯ್, ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸೋ ಮಚ್. ಮಂಟು. ಹೌ ಆರ್ ಯು ತನಿಷ್? ಐ ಆಮ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. ಸಿದ್ದವರೇ. ಕೋಣ ನೈಸ್. ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಶೇರ್ ಸೊ ದ್ಯಾಟ್ ಇಟ್ ವಿಲ್ ರೀಚ್ ಟು ಆಲ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ರೀಚ್ ಆಗಲಿ. ಹಲೋ ಸಿಸ್ಟರ್. ಹಾಯ್ ಹೀರೋಯಿನ್. ಹಾಯ್. ಹೆಲೋ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಖಂಡಿತ ಆರಾಮಾಗಿದ್ದೀನಿ ವಿಷ್ಣು ದಾದಾ ಫ್ಯಾನ್ ಅವರೇ. ನಿಮ್ಮ ಹೆಸರುಗಳನ್ನ ಕರೆಕ್ಟಾಗಿ ಹಾಕೊಂಬಿಟ್ರೆ ನಮಗೂ ಹೇಳೋದಕ್ಕೆ ಸುಲಭ ಆಗುತ್ತೆ. ವೆನ್ ವಿಲ್ ಯು ಮ್ಯಾರಿ? ಇನ್ವಿಟೇಷನ್ ಖಂಡಿತವಾಗ್ಲೂ ತಲುಪುತ್ತೆ, ಡೋಂಟ್ ವೆರಿ. ಮುಚಿಯು ಬಾರ್. ಹಿಂಗೆ ಹೇಳಿ ನಿಮ್ಮ ಹೆಸರನ್ನ ಅಂತ ಗೊತ್ತಾಗ್ತಿಲ್ಲ ನನಗೆ. ಯು ಆರ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್, ಬಿಗ್ ಬಾಸ್ ಕಂಟೆಸ್ಟೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಜ್. ನಮ್ಮ ಪಾಸಿಟಿವ್ ಆ್ಯಟಿಟ್ಯೂಡ್ ತುಂಬ ಇಷ್ಟ ಬೆಂಕಿ ಮೇಡಮ್. ಲೋಕೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ದಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಕಂಗ್ರ್ಯಾಚುಲೇಷನ್ಸ್ ತನಕ ಮಿಥುನ್. ಥ್ಯಾಂಕ್ ಯು ಸೋ ಮಚ್. ಕೋಣ ಮೂವಿ ಬಗ್ಗೆ ಮಾತಾಡಿ, ಸ್ವಲ್ಪ ಇನ್ಫೋ ಕೊಡಿ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಎ ಪ್ರೊಡ್ಯೂಸರ್? ಓಕೆ, ದಟ್ಸ್ ಅ ಟೋಟಲ್ ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಇಸ್ ಡೆಫಿನೆಟ್ಲಿ ನಾಟ್ ಎ ಈಸಿ ಜಾಬ್. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ದಟ್ ಆರ್ಟಿಸ್ಟ್ ಆಗಿ ನಾವು ಯಾವ ರೀತಿ ಸಿನಿಮಾನ ನೋಡ್ತೇವಲ್ವಾ, ಬಟ್ ಒಬ್ಬರು ಡೈರೆಕ್ಟರ್ ಆಗಿ ಅಥವಾ ಒಬ್ಬ ಪ್ರೊಡ್ಯೂಸರ್ ಆಗಿ ಆ ಸಿನಿಮಾನ ನೋಡೋ ವಿಧಾನನೇ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಸೊ ಇಟ್ಸ್ ಅ ಮೋರ್ ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಎವ್ರಿ ಸಿಂಗಲ್ ಥಿಂಗ್, ಈವನ್ ಇಫ್ ಇಟ್ ಇಸ್ 10 rupees. ಸೊ 10 ರೂಪಾಯಿ ಕೆಲಸ ಆದ್ರೂ ಕೂಡ ನಮಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಬಟ್ ನಾವು ಅದೇ ಆರ್ಟಿಸ್ಟ್ ಆಗಿದ್ದಾಗ ಅದನ್ನು ನೋಡೋ ರೀತಿ ಬೇರೆ ಇರುತ್ತೆ. ಇಷ್ಟು ದಿನ ನಾನು ಆರ್ಟಿಸ್ಟ್ ಆಗಿ ನನ್ನ ಕೆಲಸನ ನಿಭಾಯಿಸ್ಕೊಂಡು ಬಂದಿದ್ದೀನಿ. ಬಟ್ ನೆಕ್ಸ್ಟ್ ಪ್ರೊಡ್ಯೂಸರ್ ಆಗಿ ಇನ್ನಷ್ಟು ಶ್ರದ್ಧೆಯಿಂದ ಕೆಲಸನ ನಿಭಾಯಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿಮ್ಮೆಲ್ರಿಗೂ ಕೂಡ ಸದ್ಯಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ವಿ ಆರ್ ಡೆಫಿನೆಟ್ಲಿ ಟ್ರೈಂಗ್ ಟು ಗಿವ್ ದ ಬೆಸ್ಟ್ ಪ್ರಾಜೆಕ್ಟ್ಸ್ ಔಟ್.
Okay, I see love from Tamil Nadu. Oh my god, that's really sweet of you. Thank you so much. ಖುಷಿ ಆಗುತ್ತೆ ನಮ್ಮ ಬ್ಯಾಂಗ್ಳೂರ್ ಅಥವಾ ನಮ್ಮ ಕರ್ನಾಟಕ ಬಿಟ್ಟು ಹೊರಗಿನವರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾಗ. ಡೆಫಿನೆಟ್ಲಿ ಇದೆಲ್ಲ ಒಂದು ನಮ್ಮ ಲೈಫ್ನಲ್ಲಿ ನಾವು ಪಡ್ಕೊಳ್ಳೋ ಅಂತ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಹತ್ತಿರ ಸಣ್ಣದೇ ಇರ್ಬೋದು, ಆ ಒಂದೇ ಕಮೆಂಟ್ ಬಂದಿರಬಹುದು ನನ್ನ ಒಂದು ಲೈವ್ನಲ್ಲಿ. ಬಟ್ ಹೊರಗಡೆಯಿಂದ ನಮ್ಗೆ ಯಾರೋ ಒಬ್ರು ಪ್ರೀತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವ್ ಇಲ್ಲಿ ಇನ್ನೆಷ್ಟು ಪ್ರೀತಿ ಹಂಚ್ತಾ ಇರ್ಬೋದು ಅನ್ನೋದನ್ನ ಊಹೆ ಮಾಡ್ಕೊಬಹುದು. ಸೊ ನಮ್ಮಲ್ಲಿ ನಮ್ಮವರು ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರಲ್ಲ, ಹೊರಗಿನವರು ಒಬ್ರು ಕೊಟ್ಟರು ಕೂಡ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ನಮ್ಗೆ ಯಾರು ಪ್ರೀತಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೇಗೆ ಪ್ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ರಿಯಲಿ ಫೀಲ್ ಗುಡ್ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಫ್ರಮ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ಆ್ಯಂಡ್ ನನಗೆ ಮೆಸೇಜಲ್ಲೂ ಕೂಡ ಬಹಳಷ್ಟು ಜನ ಬೇರೆ ಬೇರೆ ಪ್ಲೇಸಸ್ಸಿಂದ ನನಗೆ ಮೆಸೇಜ್ ಮಾಡಿ ಹೇಳಿದ್ದೀರಾ, ಫ್ಯಾನ್ ಫ್ರಮ್ ಸೋ ಆ್ಯಂಡ್ ಸೋ ಪ್ಲೇಸ್ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಫೇಸ್ ಬ್ಯೂಟಿಫುಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಡೆವಿಲ್, ಆರ್ ಯು ಫಾರ್ ಫ್ರಮ್ ಬ್ಯಾಡ್ ಪೀಪಲ್? ಬ್ಯಾಡ್ ಪೀಪಲ್, ಗುಡ್ ಪೀಪಲ್, ಓನ್ಲಿ ವಿ ಡಿಫ್ರೆನ್ಶಿಯೇಟ್. ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರಷ್ಟೇ ಅವರು ಯಾರ ಹತ್ರ ಮಾತಾಡ್ತಿದ್ದೀವಿ ಅವರು ಗುಡ್ ಪೀಪಲ್ ಅವ್ರ ಬ್ಯಾಡ್ ಪೀಪಲ್ ಅಂತ ಡಿಸೈಡ್ ಮಾಡೋದಕ್ಕೆ ಸಾಧ್ಯ. ನಮ್ಮ ಥರನೇ ಅವರು ಅಂತ ಅನ್ಕೊಂಡು ಮಾತಾಡಿದ್ರೆ ಐ ಡೋಂಟ್ ರಿಯಲಿ ಥಿಂಕ್ ವಿ ಸಿ ಎ ಬ್ಯಾಡ್ ಪೀಪಲ್ ಆರ್ ಗುಡ್ ಪೀಪಲ್ ಡಿಫ್ರೆನ್ಸಿಯೇಷನ್. ಹಲೋ, ನಂಗೆ ಹಾಯ್ ಹೇಳಿಲ್ಲ ಬೆಂಕಿ. ನವೀನ್, ಎಷ್ಟು ಸತಿ ಹಾಯ್ ಹೇಳಲಿ? ನಾನು ತುಂಬಾ ಸತಿ ಹಾಯ್ ಹೇಳ್ತಾ ಇದ್ದೀನಿ. ವರ್ತೂರ್ ಮದುವೆ ಆಗಿತ್ತು ನಿಶಾ ಅಕ್ಕ. ನನಗೆ ಮಾಡಕ್ ಬೇರೆನೂ ಕೆಲಸ ಇದೆ ಮಿಸ್ಟರ್ ಮೈಸೂರಣ್ಣ. ಕಾರ್ತಿಕ್ ಮಹೇಶ್ನ ಆ್ಯಡ್ ಮಾಡಿ, ಪಾಪ ಅವ್ರು ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಸುಮ್ಮನೆ ಹಂಗೆ ಆ್ಯಡ್ ಮಾಡಿಬಿಟ್ರೆ ಮತ್ತೆ ಆಮೇಲೆ ಕಾಲ್ ಎತ್ಕೊಂಡ್ ಬರ್ತಾನೆ ನನಗೆ ಹೊಡಿಯೋದಕ್ಕೆ. ಬೇಡ, ಅವ್ರ ಕೆಲಸ ಮುಗಿದ್ಮೇಲೆ ಅಥವಾ ಇದ್ರಲ್ಲಿ ಜಾಯಿನ್ ಆದರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ತೀನಿ. ನೈಸ್, ಸೂಪರ್ ಬ್ಯೂಟಿಫುಲ್ ಲುಕ್. ಥ್ಯಾಂಕ್ ಯು ಪ್ರಜ್ವಲ್, ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಒಂದ್ಸಲ ಶಿವಮೊಗ್ಗ ಜಿಲ್ಲೆ ಹಾಯ್ ಹೇಳಿದೆ ನಾನು. ಥ್ಯಾಂಕ್ ಯು ಸೋ ಮಚ್. ಆಯ್ತಾ ನಿಶಾ, ಐ ಆಮ್ ಬಿಗ್ ಫ್ಯಾನ್. ಥ್ಯಾಂಕ್ ಯು ಸೋ ಮಚ್. ಕೋಣ ಫಿಲ್ಮ್ಗೆ ಆಲ್ ದಿ ವೆರಿ ಬೆಸ್ಟ್. ಕ್ರೇಜ್ ಆಫ್ ಕರುನಾಡು, ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಎಲ್ಲ ಪೇಜ್ಗಳು ನನಗೆ ಮಾಡಿರೋ ಸಪೋರ್ಟಿಂದಾನೇ ನಾನು ಇವತ್ತಿಲ್ಲಿ ಇಷ್ಟು ಧೈರ್ಯವಾಗಿ ಏನಾದರೂ ಒಂದು ಮಾತಾಡೋದಕ್ಕೆ ಸಾಧ್ಯ ಅಥವಾ ಇನ್ನೊಂದು ಹೆಜ್ಜೆಯನ್ನು ದಿಟ್ಟವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಟ್ರಾಲ್ ಪೇಜಸ್. ಐ ಲವ್ ಯು ಗೈಸ್. ಮೇಡಮ್, ನಿಮ್ಮನ್ನ ಮೀಟ್ ಆಗಬೇಕು ಖಂಡಿತ. ಐ ವಿಶ್ ಐ ಹ್ಯಾಡ್ ಅ ಪ್ಲೇಸ್ ಟು ಮೀಟ್ ಯು ಗೈಸ್ ಎವ್ರಿ ಡೇ. ವರ್ತೂರ್ ಅವ್ರ ಪೇಜಲ್ಲಿ ಸಿಗ್ತಾರೆ ಗ್ಯಾರಂಟಿ. ಸುದೀಪ್ ಬದಲು ಈ ಸಲ ಯಾರು ಬರ್ಬೋದು ಈ ಸಲ? ಫ್ಯಾನ್ಸಿ ದಿವಸ್. ಐ ಥಿಂಕ್ ಇಷ್ಟು ವರ್ಷದಿಂದ ನಾವು ಸುದೀಪ್ ಸರ್ನ ನೋಡ್ತಾ ಬಂದಿದ್ದೀವಿ ಬಿಗ್ ಬಾಸ್ನಲ್ಲಿ. ಇನ್ನು ಮುಂದೆ ಕೂಡ ಅವ್ರನ್ನೇ ನೋಡೋದಕ್ಕೆ ಇಷ್ಟಪಡ್ತೀವಿ. ಸೊ ಐ ವುಡ್ ರಿಯಲಿ ಲವ್ ಟು ಸಿ ಸುದೀಪ್ ಸರ್ ಅಗೇನ್. ನೀವು ಯಾವಾಗ ಲೈವ್ ಬಂದರೂ ರಿಪ್ಲೈ ಮಾಡಲ್ಲ. ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಮಿಸ್ಟರ್ ಡಾಲಿ. ಬೆಂಕಿ ಅಕ್ಕ ಆರಾಮ. ಬುಲಂಬಿ, ಐ ಆಮ್ ಫುಲ್ ಆರಾಮ್. ಇನ್ಸ್ಟಾದಲ್ಲಿ ಯಾವ ಮೆಸೇಜ್ ಮಾಡಿದ್ರು ರಿಪ್ಲೈ ನಮಗೆ ಅದೇ ಖುಷಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನನಗೆ ಸಮಯ ಸಿಕ್ಕಾಗ ಯಾವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಗೆಟ್ ಮೀ ಅಪ್ಡೇಟ್ ಅಬೌಟ್ ಮೂವಿ. ನಾಟ್ ಬ್ಯಾಡ್, ಐ ಆಮ್ ಗುಡ್. ಐ ಆಮ್ ಬೀನ್ ಗಿವಿಂಗ್ ದ ಗುಡ್ ಅಪ್ಡೇಟ್ಸ್ ಅಬೌಟ್ ಮೈ ಫಿಲ್ಮ್. ಪೆನ್ ಡ್ರೈವ್ ಅನ್ನೋ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಚೀತಾ ಸಿನಿಮಾದು ಶೂಟ್ ಕಂಪ್ಲೀಟ್ ಆಗಿದೆ. ಕಿಲ್ ಅನ್ನೋಂಥ ಇನ್ನೊಂದು ಸಿನಿಮಾದಲ್ಲಿ ನಾನು ಸ್ಪೆಷಲ್ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅಪ್ಕಮಿಂಗ್ ಇರುವಂಥದ್ದಾಯಿತು ಅಂತಂದರೆ ಇನ್ನೊಂದು ಹೆಸರಿಡದೇ ಇರೋವಂಥ ಸಿನಿಮಾ ಶೂಟಿಂಗಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಸದ್ಯದಲ್ಲೇ ನಮ್ಮ ಕೋಣ ಸಿನಿಮಾ ಶೂಟಿಂಗ್ನಲ್ಲಿ ನಾನು ಪಾಲ್ಗೊಳ್ತೀನಿ. ದಾವಣಗೆರೆ ಬೆಣ್ಣೆ ದೋಸೆ ತಂದುಕೊಟ್ರೆ ಚೆನ್ನಾಗಿ ತಿಂತೀನಿ. ಈ ಸಲಗ ಲೆಜೆಂಡ್ ಗೌತು. ದಾವಣಗೆರೆ ಬೆಣ್ಣೆ ದೋಸೆ ಅಂತ ಬರೀ ಟೈಪ್ ಮಾಡೋದಲ್ಲ, ತಂದುಕೊಟ್ರೆ ಖಂಡಿತವಾಗ್ಲೂ ತಿಂತೀನಿ ನಾನು. ಹಾಯ್ ಮ್ಯಾಮ್, ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಪ್ರಾಜೆಕ್ಟ್ಸ್. ವಿ ಧನು, ಥ್ಯಾಂಕ್ ಯು ಸೋ ಮಚ್. ಕಾರ್ತಿಕ್ ಬಗ್ಗೆ ಮಾತಾಡಿ ಸಮ್ ಅಪ್ಡೇಟ್. ಶ್ರೀಶೈಲ್, ಕಾರ್ತಿಕ್ ಈಸ್ ರಿಯಲಿ ಹಾರ್ಡ್ ವರ್ಕಿಂಗ್ ಪರ್ಸನ್. ತುಂಬ ಅವರ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗೆ ಅವರು ವರ್ಕೌಟ್ ಮಾಡೋದಾಗಿರ್ಬೋದು, ಆ್ಯಕ್ಟಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು, ಅವರ ಹೆಲ್ತನ್ನು ಟೇಕ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಫ್ಯಾಮಿಲಿನ ನೋಡ್ಕೊಳ್ಳೋದಾಗಿರ್ಬೋದು. ಈಸ್ ಡೂಯಿಂಗ್ ರಿಯಲಿ ಫೆಂಟಾಸ್ಟಿಕ್. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋಕೆ ಹೊರಟಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಆಲ್ವೇಸ್. ಮ್ಯಾಮ್, ಕಾಫಿ ಆಯಿತಾ? ಇನ್ನು ಮುಂದೆ ಕುಡಿಬೇಕು. ಮೂವಿ ರಿಲೀಸ್ ಯಾವಾಗ? ಯಾವ ಮೂವಿ ರಿಲೀಸ್ ಬಗ್ಗೆ ಕೇಳ್ತಾ ಇದ್ದೀರಾ? ಆ್ಯಂಡ್ ಆಲ್ಸೋ ಐ ಫಾರ್ಗಾಟ್ ಟು ಟಾಕ್, ರಾಯಲ್ ಅಂತ ಒಂದು ಸಿನಿಮಾ ನಾನು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ವರ್ಕ್ ಮಾಡಿದ್ದೆ. ಸೊ ವಿರಾಟ್ ಅವರು ಹೀರೋ ಆಗಿ ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಸಂಜನಾ ಅವರು ಹೀರೋಯಿನ್, ನಾನೊಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಒಂದು ರಾಯಲ್ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಸಮಯ ಸಿಕ್ಕಾಗ ಆ ಸಾಂಗ್ನ ನೋಡಿ. ಹಾಯ್ ಅಮೃತ ಅವರೇ.
ಬೆಟರ್ದ ಅಕ್ಕ ನನಗೆ ಹಾಯ್ ಹೇಳಿ ಅಕ್ಕ. ಅಯ್ಯೋ ಬೆಟರ್ದ ನಮ್ಮ ಬಳ್ಳಿ. ಹಾಯ್ ಬಳ್ಳಿ. ಹೊಡೆದೇಳ್ಬೇಕಾ? ಹೊಡೆದೇಳಿದ್ರೇನೆ ನಾನು ಬಳ್ಳಿ ಹತ್ರ ಮಾತಾಡ್ತಿದ್ದೀನಿ ಅಂತ